ಈ ಊರಲ್ಲಿ ಇನ್ನೂ ಅಸ್ಪೃಶ್ಯತೆ ಅನ್ನೋದು ಜೀವಂತವಾಗಿದೆ. ಇದು ನಮ್ಮದೇ ರಾಜ್ಯದ ಯಾದಗಿರಿ ಜಿಲ್ಲೆಯ ಗ್ರಾಮವೊಂದರ ದಲಿತರ ಬದುಕು. ಇಡೀ ಪ್ರಜ್ಞಾವಂತ ಸಮಾಜವೇ ತಲೆ ತಗ್ಗಿಸಬೇಕಾದ ವಿಚಾರ ಇದು. ಚಂದಾಪುರದಲ್ಲಿ ಜೀವಜಲಕ್ಕೂ ಅಸ್ಪೃಶ್ಯತೆಯ ರೋಗ. ದಲಿತರ ಕೊಡಗಳಿಗೆ 3 ಅಡಿ ಮೇಲಿಂದ ನೀರು ಹಾಕ್ತಾರೆ. ಹೋಟೆಲ್, ಸಾರ್ವಜನಿಕ ಸ್ಥಳಗಳಲ್ಲಿ ಪ್ರವೇಶ ನಿಷಿದ್ಧ. ಆಧುನಿಕತೆ ಬೆಳೆದ್ರೂ ಅಸ್ಪೃಶ್ಯತೆ ಅಳಿಯುತ್ತಿಲ್ಲ ವಿನಃ ಹೆಚ್ಚಾಗ್ತಿದೆ. ಹೀಗೆ ಸಾಲು ಸಾಲು ಕೊಡಗಳ ಬಳಿ ಕುಳಿತಿರೋ ಇವರು ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಚಂದಾಪುರ ಗ್ರಾಮದ ದಲಿತರು. ನೀರಿನ ದಾಹ ತಣಿಸಿಕೊಳ್ಳಲು ಬಿಂದಿಗೆಯೊಂದಿಗೆ ಬಂದಿರೋ ಇವರಿಗೆ ನೀರಿನ ಕೊರತೆ ಇಲ್ಲ. ಆದ್ರೆ ದಲಿತರು ಎಂಬ ಕಾರಣಕ್ಕೆ ಊರ ಬಾವಿಗೆ ಇಳಿಯುವಂತಿಲ್ಲ. ದಲಿತರು ಬಾವಿಗಿಳಿಯದ ಕಾರಣ ಮೇಲ್ವರ್ಗದವರು ಬಂದು ಕೊಡ ಎತ್ತಿ ನೀರು ಹಾಕಿದ್ರೆ ಮಾತ್ರ ಇವರಿಗೆ ಕುಡಿಯಲು ನೀರು. ಬಾವಿಯ ಬಳಿ ಸವರ್ಣೀಯರು ಬರೋ ತನಕ ಕಾಯೋದು ನಿತ್ಯದ ಕೆಲಸ. ಆಂಜನೇಯ ದೇವರ ಬಾವಿ ಎಂಬ ಕಾರಣಕ್ಕೆ ದಲಿತರು ಇಳಿಯುವುದಿಲ್ಲ ಎನ್ನುವುದು ಗ್ರಾಮಸ್ಥರ ಸಮಜಾಯಿಷಿ. ಆದ್ರೆ ದಲಿತ ಯುವಕರು ಹೇಳೋದೇ ಬೇರೆ. ನೀರಿಗೆ ಹೋದ್ರೆ ನೀರ್ ಹಾಕಲ್ಲ, ಹೋಟೆಲ್ಗೆ ಹೋದ್ರೆ ಚಾವು ಅದು ನೀರು ಎತ್ತಾಕ್ತಾರ್ರಿ. ಅಲ್ಲಿ ಒಂದು ವಾಟರ್ ಗುಮ್ಮಿ ಐತ್ರಿ, ಗುಮ್ಮಿ ನೀರ್ ಬಿಡಲ್ರಿ. ಊರಿಗೆ ಹೋದ್ರೆ ನಾವು ದೇವ್ರ ಹೆಸರು ದೇವ್ರ ಬಾಯಿಗೆ ತುಂಬಿಕೆ ನೀರ್ ಅಂತ ಹೇಳ್ತಾರ್ರಿ. ನೀರ ಬಿಡಂಗಿಲ್ರಿ. ನೀರಿನ ಸಮಸ್ಯೆ ಆದ್ರಿ. ದಯವಿಟ್ಟು ರಾಜಕಾರಣದಲ್ಲಿ ಕೈ ಮುಗಿದು ಹೇಳ್ತೀವ್ರಿ. ನಮ್ಗೆ ಸಮಸ್ಯೆಗಳು ಕೇಳ್ಬೇಕ್ರಿ. ನಮ್ಮ ಮಾದರಿಗೆ ಚಂದಾಪುರ ಮಾದರಿ ಒಳ್ಳೆಯವರಿಗೆ ನೀರ್ ಬೇಕ್ರಿ. ಅವ್ರು ಎತ್ತಾಕ್ತಾರೆ, ಬೇಗನೆ ಎತ್ತಾಕಲ್ರಿ, ಕೇರ್ಲೆಸ್ ಮಾಡ್ತಾರೆ. ಅಂತ ಬೇಗ ಹಾಕಂಗಿಲ್ರಿ. ಟೈಮಿಂಗ್ಸ್ ತಂತಾರೆ. ಟೈಮಿಂಗ್ಸ್ ತಂದ ನೀರ್ ಹಾಕಕ್ಕೆ ತಡ ಮಾಡ್ತಾರಲ್ರಿ ಸರ್. ಅಸ್ಪೃಶ್ಯತೆಯನ್ನ ಜೀವಂತವಾಗಿರಿಸಲು ಏನೆಲ್ಲ ಸಾಧ್ಯತೆಗಳಿವೆಯೋ ಅಲ್ಲೆಲ್ಲ ಅಸ್ಪೃಶ್ಯತೆಯ ಆಚರಣೆ ಮಾಡ್ತಿರೋದು ಚಂದಾಪುರ ಗ್ರಾಮದಲ್ಲಿ ಸಾಮಾನ್ಯ. 60ಕ್ಕೂ ಹೆಚ್ಚು ದಲಿತರ ಮನೆಗಳಿದ್ದು ಹೋಟೆಲ್ಗಳಲ್ಲಿ ನೀರು ಕುಡಿಯಲು ಪ್ರತ್ಯೇಕ ಲೋಟ, ದೇವಸ್ಥಾನ ಸೇರಿದಂತೆ ಸಾರ್ವಜನಿಕ ಸ್ಥಳಗಳಲ್ಲಿ ಕುಳಿತುಕೊಳ್ಳಲು ಅಲಿಖಿತ ನಿಯಮದ ನಿಷಿದ್ಧ, ದೇವರ ಬಾವಿಗೆ ಇಳಿದ್ರೆ ಕೆಡಕುಗಳು ಆಗ್ತವೆ ಎಂಬ ಕಟ್ಟು ಕಥೆಗಳ ಕಾರಣಕ್ಕೆ ದಲಿತ ಸಮುದಾಯದವರು ಬಾವಿಗೆ ಇಳಿಯಲು ಮನಸ್ಸು ಮಾಡ್ತಿಲ್ಲ. ಇನ್ನು ಅಸಹ್ಯ ಅಮಾನವೀಯ ಪ್ರಸಂಗವೆಂದ್ರೆ ಸರ್ಕಾರದಿಂದ ಕೊರೆಸಿರೋ ಬೋರ್ವೆಲ್ಗಳು ಕೂಡ ಜಾತಿಗೊಂದು ಸೀಮಿತವಾಗಿವೆ. ಸವರ್ಣೀಯರ ಪ್ರದೇಶದ ಬೋರ್ವೆಲ್ಗೆ ದಲಿತರು ತೆರಳಿದ್ರೆ ಅಲ್ಲೂ ಅವಮಾನ ಎಸಗುತ್ತಾರಂತೆ. ಅಸ್ಪೃಶ್ಯತೆಯಿಂದ ರೋಸಿರೋ ದಲಿತ ಯುವಕರು ಇವೆಲ್ಲವನ್ನ ತಡೆಯಲು ಮುಂದಾದ್ರೆ ದೌರ್ಜನ್ಯದ ಬೆದರಿಕೆಗೆ ಬಲಿಯಾಗಬೇಕಾಗುತ್ತೆ ಎನ್ನುತ್ತಾರೆ. ಸಮಸ್ಯೆಗಳು, ತೊಂದರೆಗಳು, ಕಟ್ಟಿ ಮೇಲೆ ಕುಂದ್ರೋದು ಅದು ಇದ್ರು ಅಲ್ಲಿ ಮೇಲ್ಗಡೆ ಕುಂತ್ರ ನಾವು ಕೆಳಗಡೆ ಕುಂದ್ರಬೇಕು. ಅವರು ಮೇಲ್ಗಡೆ ಸ್ವಲ್ಪ ಎತ್ತಿ ಹೋಗಿ ಕುಂತ್ರೆ ನಾವು ನಮ್ಮ ಜೊತೆಗೆ ಯಾಕೆ ಕೊಡ್ತಿರ್ಲೆ, ತೆಳಗ್ ಕುಡಿದ್ರಲೆ, ಏನು ದೊಡ್ಡ ಲಾಡ್ಗಳು ಅನ್ಲೆ, ದೊಡ್ಡ ಡಿಮ್ಯಾಂಡ್ ಅನ್ಲೆ ಅಂತ ಹೊಡ್ಯಕ್ ಬರ್ತಾರೆ ಸರ್. ಏನು ದೊಡ್ಡ ಆಗವ್ ಮಾತಾಡ್ತೀರನ್ರಲ್ಲೇ ನೀವು ಅಂತ ಅಲ್ಲಿ ಹೋಗಿ ಕೂಡ್ರಲೆ, ಏನು ಮ್ಯಾಲ ಬಂದು ಕೂಡ್ತಿರಲ್ರಲ್ಲೇ ಅಂತಾರ ಸರ್. ದೇವರು, ಧರ್ಮ, ಜಾತಿಯ ಹೆಸರೇಳಿಕೊಂಡೇ ಶತಮಾನಗಳಿಂದ ಅಸ್ಪೃಶ್ಯತೆ, ಅಸಮಾನತೆಯನ್ನ ಕಾಪಾಡಿಕೊಂಡು ಬರಲಾಗ್ತಿದೆ. ದೇವರ ಬಾವಿಗೆ ದಲಿತರು ಪ್ರವೇಶ ಮಾಡಿದ್ರೆ ಕೆಡಕಾಗುತ್ತೆಂದು ಕಟ್ಟು ಕಥೆಗಳ ಮೂಲಕ ಅಸ್ಪೃಶ್ಯತೆಯನ್ನ ಪೋಷಿಸಲಾಗ್ತಿದೆ. ಆಧುನಿಕ ಕಾಲಘಟ್ಟದಲ್ಲೂ ಗ್ರಾಮೀಣ ಭಾಗದಲ್ಲಿ ಅಸ್ಪೃಶ್ಯತೆ ಎಂಬುದು ಜೀವಂತವಿರೋದಕ್ಕೆ ನಾಗರಿಕ ಸಮಾಜ ತಲೆ ತಗ್ಗಿಸಬೇಕಿದೆ. ಶಾಂತಿ ಸೌಹಾರ್ದತೆಯ ಮೂಲಕ ಅಸ್ಪೃಶ್ಯತೆಗೆ ತಿಲಾಂಜಲಿ ಹಾಡಿ ಮಾನವೀಯತೆ ಮೆರೆಯಬೇಕು. ಈ ನಿಟ್ಟಿನಲ್ಲಿ ಚಂದಾಪುರ ಗ್ರಾಮಸ್ಥರು ಮುಂದಾಗಬೇಕಿದೆ. ವಿಡಿಯೋ ಜರ್ನಲಿಸ್ಟ್ ಲಕ್ಷ್ಮೀಕಾಂತ್ ಲಿಂಗೇರಿ ಜೊತೆ ಯಮನೂರಪ್ಪ ನಗನೂರು, ಸುದ್ದಿ ಟಿವಿ, ಯಾದಗಿರಿ.